ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್. ತಗೊಳ್ಳಿ ಬಿಸಿ ಬಿಸಿ ಕಾಫಿ ನಿಮಗೆ. ನನ್ನ ಡಾರ್ಲಿಂಗ್ಗೆ ಕೂಲ್ ಆಗಲಿ ಅಂತ ಅಲೋವೆರಾ ಜ್ಯೂಸ್ ಕುಡೀರಿ. ಕ್ಷಮಿಸ್ಬಿಡು ಕರ್ಣ ನನ್ನ. ನೋಡಿ, ಈ ಎಕ್ಸ್ಪ್ರೆಷನ್ ಕಾಫಿ ಕುಡಿಯುವಾಗ ಸೂಟ್ ಆಗಲ್ಲ. ಇಫ್ ಇನ್ ಕೇಸ್ ಏನಾದರೂ ನೀವು ಈ ಅಲೋವೆರಾ ಜ್ಯೂಸ್ ಕುಡಿತಿದ್ರೆ ಈ ಎಕ್ಸ್ಪ್ರೆಷನ್ ಸೂಟ್ ಆಗುತ್ತೆ ಅಂತ ಒಪ್ಕೋಬೋದಿತ್ತು. ನೋಡಿ, ಈ ಸ್ಟ್ರಾಂಗ್ ಕಾಫಿ ನಾಲ್ಗೆಗೆ ತಾಕ್ತಿದ ಹಾಗೆ ಬಾಡಿ ಆಕ್ಟಿವೇಟ್ ಆಗಿ ಕುಡ್ದಾಡ್ಬಿಡ್ಬೇಕಿತ್ತು. ಇಲ್ಲಾಂದ್ರೆ ಕಾಫಿ ಮಾಡೋರ್ಗೆ ಏನ್ ಮರ್ಯಾದೆ ಹೇಳಿ ಅಲ್ವಾ ಡಾರ್ಲಿಂಗ್? ಎಂಥ ಕಷ್ಟನೇ ಇದ್ರು ನಿನ್ನ ನಗುವಿಂದಾನೇ ಎಲ್ಲ ಕರ್ಗಿಸ್ಬಿಡ್ತೀಯಲ್ಲ. ಇದನ್ನೆಲ್ಲ ನೀ ಎಲ್ಲಿಂದ ಕಲಿತೆ? ಅಯ್ಯ, ನಿಮ್ಮಂತರ ಸವಾಸ. ಓ ಸರಿ ಸರಿ, ನನ್ಗೆ ಬೇಜಾನ್ ಕೆಲಸ ಇದೆ, ಬರ್ತೀನಿ, ಮುಗಿಸ್ಬೇಕು. ನೋಡ್ದೆ ಮುಟ್ಟಿರೆ ನಮ್ಮ ಕರ್ಣ ಇದನ್ನ ಇಷ್ಟೊಂದು ಆರಾಮಾಗಿ ತಗೊಂತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವನ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಹೊಂದ್ಕೊಂಡು ಹೋಗೋ ಹುಡುಗ ಮತ್ತೆ ಅದನ್ನು ಸಾಬೀತು ಮಾಡಿಬಿಟ್ಟ. ಆ ದೊಡ್ಡ ಗುಣ ಎಲ್ಲ ಅವನಿಗೆ ನಿನ್ನಿಂದಾನೇ ಬಂದಿರೋದು ಲಚ್ಚಿ. ಆದರೆ ನಿತ್ಯ ಹಾಗೆಲ್ಲ ಹೊಂದ್ಕೊಂಡು ಹೋಗೋ ಹುಡುಗಿನೇ ಅಲ್ಲ. ಅವಳ ಬಗ್ಗೆ ನೆನೆಸ್ಕೊಂಡ್ರೇನೆ ನಂಗೆ ತುಂಬ ಭಯ ಆಗುತ್ತೆ ಲಚ್ಚಿ. ಮೋಡ್ಜಡೆ ನಮ್ಮ ಕಣ್ಣನ ಗುಣ ಒಂಥರ ಅಂಟು ಕಾಯಿಲೆ ಇದ್ದ ಹಾಗೆ. ನೋಡ್ತಾ ಇರು, ಈಗ ನಿತ್ಯ ಕರ್ಣನ ಜೊತೆ ಇದ್ದಾಳೆ ಅಂದಮೇಲೆ ನಾವು ಅಂದ್ಕೊಂಡಿದ್ದೀವಲ್ಲ ಅದಕ್ಕಿಂತ ಬೇಗ ಬದಲಾಗ್ತಾಳೆ. ಐ ಪ್ರಾಮಿಸ್ ಯು. ಗುಡ್ ಮಾರ್ನಿಂಗ್. ತಗೊಳ್ಳಿ. ಏನ್ ನೋಡ್ತಿದ್ದೀರಾ? ತಗೊಳ್ಳಿ. ಏನಿಲ್ಲ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಹೊಸ ಮದುಮಗ ಕಣೋ ನೀನು, ಆರಾಮಾಗಿ ಕೂತ್ಕೊಂಡಿರ್ಬೇಕು. ಪರವಾಗಿಲ್ಲ ಅತ್ತೆ, ನಂಗೆ ಇದೆಲ್ಲ ಮಾಡಿದ್ರೇನೆ ಮನ್ಸಕ್ಕೆ ಸಮಾಧಾನ. ನೀವು ತಗೊಳ್ಳಿ. ಇವತ್ತಿನ ದಿನ ಭವಿಷ್ಯ ಹೇಳೋಣ ಅಂದ್ರೆ ನೀನ್ ಹುಟ್ಟಿದ ರಾಶಿ, ನಕ್ಷತ್ರ, ಟೈಮು ಏನು ಗೊತ್ತಿಲ್ಲ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನು ಆಗಿಲ್ವಾ? ಏನಾದ್ರೂ ಬೇಜಾರಲ್ಲಿ ಇದ್ರೆ ಏನಾಯ್ತು, ಯಾಕೆ ಹೀಗಿದೆ ಅಂತ ಕೇಳ್ತಾರೆ. ನೀವು ನೋಡಿದ್ರೆ ಏನು ಆಗಿಲ್ವಾ ಅಂತ ಕೇಳ್ತಿದ್ದೀರಲ್ಲ. ಅಯ್ಯೋ, ಈ ಮನೆಯಲ್ಲಿ ಖುಷಿಗಿಂತ ಟೆನ್ಷನ್ ಡ್ರಾಮಾನೇ ಜಾಸ್ತಿ ಅಲ್ವಾ? ಹಂಗೆ ಕೇಳ್ಬೇಕಲ್ವಾ? ಟೆನ್ಷನು ಡ್ರಾಮಾ ಜೀವನದೊಂದು ಭಾಗ, ಅದೇ ಜೀವನ ಅಲ್ಲ ಅಲ್ವಾ? ನೀವು ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಡ, ಮಿಲ್ಕ್ ಶೇಕ್ ಬೇಕು. ನೋ. ಯಾಕೋ ನೋ ಅಂತಿದ್ಯಾ? ನಾನು ಕುಡಿಬಾರ್ದಾ? ನಿಮಗ್ ಬೇಕಿದ್ರೆ ಇನ್ನೊಂದು ತಂದು ಕೊಡ್ತೀನಿ. ಇದು ನಿತ್ಯಗೆ. ನಿತ್ಯಗೆ ಜ್ಯೂಸ್ ಅಂತೆ. ನಿತ್ಯ, ಡ್ರೈ ಫ್ರೂಟ್ ಜ್ಯೂಸ್ ನಾನೇ ಕೈಯಾರೆ ಮಾಡಿದ್ದು, ಚೆನ್ನಾಗಿದೆ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ರಿವ್ಯೂ ಕೊಡಿ. ಬೇಡ, ಸಾರಿ, ನನ್ನ ಮೂಡ್ ಸರಿಗಿಲ್ಲ. ಪರವಾಗಿಲ್ಲ, ಸ್ವಲ್ಪ ಕುಡೀರಿ. ಬೇಡ ಕಣ. ಸಾರಿ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ, ನಾನೇ ಕ್ಲೀನ್ ಮಾಡ್ತೀನಿ. ಮಾಪ್. ಅಯ್ಯೋ ಅಯ್ಯೋ, ಇದಳಿ, ರಿಲ್ಯಾಕ್ಸ್. ನೀವು ಕೂತ್ಕೊಡಿ. ನಾನು ಮಾಡ್ತೀನಿ, ನೀವು ಆರಾಮಾಗಿರಿ ಪ್ಲೀಸ್. ಒಂದು ಗ್ಲಾಸ್ ಚಲ್ಲದ್ರೇನಂತೆ, ಬ್ಯಾಕಪ್ಗೆ ಅಂತ ಒಂದು ಜಾರೆ ಮಾಡಿಟ್ಟಿದ್ದೆ. ಈಗ ನೀವು ಬೇಕಿದ್ರೆ ಇನ್ನೊಂದ್ಸಲ ಚೆಲ್ಲಿ, ನಾನು ತುಂಬಿಕೊಡ್ತಾನೆ ಇರ್ತೀನಿ. ಇಂಪಾಸಿಬಲ್ ನೀವು. ಲಚ್ಚಿ, ಏನೇ ಇದು?
ಸಪ್ಪಗಿದ್ದ ನಮ್ಮ ನಿತ್ಯನ ನಿನ್ ಮೊಮ್ಮಗ ಇಷ್ಟೊಂದು ನಗಿಸ್ತಾ ಇದ್ದಾನೆ. ಹೇಗೆ ನನ್ನ ಮೊಮ್ಮಗ? ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅವ್ರನ್ನ ಜಾಸ್ತಿ ಏನಕ್ಕೆ ನೋಡ್ಬಾರ್ದಂತೆ. ನಡಿ ನಡಿ ಹೋಗೋಣ. ಎಂಜಾಯ್ ಎಂಜಾಯ್. ಇನ್ನೂ ಬೇಕಿದ್ರೆ ಹಾಕೊಳ್ಳಿ. ಚೆನ್ನಾಗಿದೆಯಾ? ಅದ್ರ ಜೊತೆ ನೀವು ಇದನ್ನು ತಿನ್ಲೇಬೇಕು. ತಗೊಳ್ಳಿ. ಬೇಡ, ನಂಗಿದೆ ಕುಡಿಯಕ್ ಆಗ್ತಾ ಇಲ್ಲ. ನಿಮ್ಗೋಸ್ಕರ ಅಲ್ಲದೆ ಇದ್ರು ಅಜ್ಜಿಗೋಸ್ಕರನಾದ್ರೂ ಕುಡಿಲೇಬೇಕು. ಏನು ಎಮೋಷನಲ್ ಬ್ಲ್ಯಾಕ್ ಮೇಲಾ? ನೀವು ಏನು ಬೇಕಾದರೂ ಅನ್ಕೊಳ್ಳಿ, ಕುಡೀರಿ ಅಷ್ಟೇ. ಯಾಕ್ರಿ, ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ನಂಗೆ ಸೇರ್ತಿಲ್ಲ. ನಂಗಿದೆಲ್ಲ ಅಷ್ಟಕ್ಕಷ್ಟೆ. ಏನು ಗೊತ್ತಾ, ಒಂದು ಕಪ್ ಕಾಫಿ ಕೊಡಿಸ್ಬಿಡ್ತೀರಾ? ಒಂದು ತೊಟ್ಟು ಬಿಡಲ್ಲ, ಫುಲ್ ಖಾಲಿ ಮಾಡ್ತೀನಿ. ಕಾಫಿನಾ? ನೋ 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 ನೋ. ನಂಗೆ ಕಾಫಿ ಇಷ್ಟ, ಮನೇಲೂ ಅದನ್ನೇ ಕುಡ್ದು ಅಭ್ಯಾಸ. ಅದು ಆವಾಗ. ಇವಾಗ ಇವಾಗ ಏನಾಗಿದೆ ನನಗೆ? ಇವಾಗ ನೀವು ಕಾಫಿ ಕಡಿಮೆ ಮಾಡಬೇಕಷ್ಟೇ. ಕೆಫೆ ನಿಮಗೆ ಒಳ್ಳೇದಲ್ಲ, ಸೊ ಅವಾಯ್ಡ್ ಮಾಡಿ. ಕೆಫೀನ್ ಯಾಕೆ ಅವಾಯ್ಡ್ ಮಾಡಬೇಕು? ಅದೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ರೀ. ನೀವು ಮೊದಲು ರೆಸ್ಟ್ ತಗೊಳ್ಳಲ್ಲ, ನಿದ್ದೆ ಕರೆಕ್ಟಾಗಿ ಮಾಡಲ್ಲ, ಹೆಲ್ತ್ ನೋಡ್ಕೊಳ್ಳಲ್ಲ. ಕಾಫಿ ಎಸಿಡಿಕ್ ಮಾಡುತ್ತೆ. ನೀವು ಇದನ್ನು ಕುಡೀರಿ, ಹೆಲ್ತ್ ಒಳ್ಳೇದು. ಪ್ಲೀಸ್. ಕುಡೀರಿ. ಅಬ್ಬಬ್ಬ, ಏನ್ ಕಾಳಜಿ, ಏನ್ ಪ್ರೀತಿ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತೆ, ಸ್ಪೆಷಲ್ ಟ್ರೀಟ್ಮೆಂಟ್ ಅಂತೆ. ಸಾಕ್ ನಿಲ್ಸ ನಿನ್ನ ನಗುನ. ಓ, ಸಿಟ್ಟು ಬಂತ ಅಣ್ಣ? ಸಾರಿ. ಅಲ್ಲ, ಈಗ ನಿನಗೆ ನನ್ನ ಮೇಲೆ ಮಾತ್ರ ಸಿಟ್ಟು ತೋರಿಸ್ಕೊಳಕ್ ಸಾಧ್ಯ ಅಷ್ಟೇ. ಇನ್ಯಾರ ಮೇಲೆ ಕೂಗಾಡಿದ್ರು ನಾ ಕಾಣಿ ಬೆಲೆ ಇಲ್ಲ. ಪಾಪ, ನಿನಗೂ ಕಷ್ಟನೇ ಅಲ್ವಾ? ಆ ಕಣ್ಣನ್ ನೋಡು, ಎಷ್ಟು ಆರಾಮಾಗಿ ನಗಾಡ್ಕೊಂಡು ಓಡಾಡ್ಕೊಂಡು ನೆಮ್ಮದಿಲಿದ್ದಾನೆ. ಲೈಫ್ ಅಂದ್ರೆ ಅವನದು. ಹಾಳು ಮಾಡಕ್ಕೆ ನೋಡ್ದಷ್ಟು ಉದ್ಧಾರ ಆಗ್ತಿದೆ. ಓ, ನಾನಿಲ್ಲಿ ಅವನನ್ನು ಹಾಳು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ. ನೀನು ಹಾಡಿ ಹೊಗಳ್ತಾ ಇದೀಯ ಅವನ್ನ. ಕರುನಾಡ ಕಣ್ಮಣಿಯು ಈ